ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಈ ವ್ಲಾಗ್ ಅಲ್ಲಿ ನಮ್ಮ ಯುಗಾದಿ ಹಬ್ಬದ ಪ್ರಿಪ್ರೇಷನ್ಸ್ ಇರತ್ತೆ. ಇದ್ರ ರಿಲೇಟಬಲ್ ವಿಡಿಯೋ ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ. ಫುಲ್ ವಿಡಿಯೋ ಹೋಗಿ ಚೆಕ್ ಮಾಡಿ. ನಾನು ಆಫೀಸಿಂದ ಬಂದು ಒಂದ್ ಸ್ವಲ್ಪ ರೆಡಿ ಮಾಡ್ಕೊಂತಾ ಇದ್ದೆ. ಸೊ ನಾನೇನು ಮುಟ್ಟಂಗಿರ್ಲಿಲ್ಲ ಅಲ್ಲ, ಹಂಗಾಗಿ ನೈವೇದ್ಯ ಕಲ್ದಲ್ಲೇ ನಾವೇನ್ ತಿಂತೀವಿ ಅದನ್ನೆಲ್ಲ ರೆಡಿ ಮಾಡ್ಕೊಡ್ತಾ ಇದ್ದೆ. ಇನ್ನು ಕೇಕ್ ಮಾಡ್ಕೊಡ್ತಾ ಇದ್ದೆ ಮಕ್ಳಿಗೆ. ಏನು ಕೇಕ್ ಮಾಡ್ಕೊಡು, ಕೇಕ್ ಕೊಡು ಅಂತ ಹೇಳ್ತಾ ಇದ್ರು. ಸ್ವೀಟ್ ಹಾಕ್ಬಿಟ್ಟು ಕೇಕ್ ಮಾಡ್ತಾ ಇದ್ದೆ. ಇನ್ನು ಅಲ್ಲೇ ನಿಂತ್ಕೊಂಡಿದ್ದಾನೆ, ಅದು ಓವನ್ ಅಲ್ಲಿ ಆಗೋವರೆಗೂ ತುಂಬಾ ಚೆನ್ನಾಗಿ ಈ ಸಲ ಬಂದಿತ್ತು. ನಾನು ಕೂಡ ಬೇಕಿಂಗ್ ಕಲಿತಾ ಇದ್ದೀನಿ. ನನ್ಗೂ ಕೂಡ ಕಲ್ತಂಗ್ ಆಗತ್ತೆ. ಟ್ರೈ ಅಂಡ್ ಎರರ್ ಮೆಥಡ್ ಮಾಡಿದ್ರೇನೆ ಅಲ್ವಾ ಎಲ್ಲಾರು ಒಂದು ಪರ್ಫೆಕ್ಷನ್ ಅನ್ನೋದು ಬರೋದು. ತುಂಬಾ ಚೆನ್ನಾಗಿ ಆಗಿತ್ತು. ಈ ರೆಸಿಪಿನ ನಾನು ಫುಲ್ ಯಾವಾಗಾನ ತೋರಿಸ್ತೀನಿ. ಯಾಕಂದ್ರೆ ನಾನ್ ಮೊದ್ಲು ಕಲಿಬೇಕು, ಆಮೇಲೆ ನಿಮ್ಗೆ ರೆಸಿಪಿನ ತೋರಿಸ್ಬೇಕು. ಕಲಿಯೋವಾಗ ತೋರ್ಸೋದು ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇನ್ನು ತಂಗಿಯವ್ರು ಕೂಡ ಬಂದ್ರು. ನಾನ್ ಪಲಾವು, ಮೊಸರು ಬಜ್ಜಿ, ಇದಕ್ಕೆ ಬಾಳೆಕಾಯ್ದು ಬೋಂಡ ಕೂಡ ಮಾಡಿದ್ದೆ. ಇನ್ನು ಹಬ್ಬಕ್ಕೆ ಸ್ವಲ್ಪ ಒಬ್ಬಟ್ಟೆಲ್ಲ ಮಾಡ್ಬೇಕಿತ್ತಲ್ಲ, ಅದೆಲ್ಲ ಅಮ್ಮ ನೈವೇದ್ಯಕ್ ಮಾಡವೆಲ್ಲ ಅಮ್ಮ ಮಾಡ್ಕೊತಾ ಇದ್ರು. ಇನ್ನ ಉಳ್ದಿದ್ದೆಲ್ಲ ನಾನ್ ಮಾಡ್ತಾ ಇದ್ದೆ. ಇನ್ನು ಪಾತ್ರೆ ಎಲ್ಲ ತೊಳೆದು ಮಲ್ಗೋಷ್ಟೊತ್ತಿಗೆ 11 ಗಂಟೆನೆ ಆಗೋಯ್ತು. ಸೊ ನಾನ್ ಮತ್ತೆ ಮುಂದಿನ ಮಿನಿ ಬ್ಲಾಗ್